ಯಾವುದೇ ಧರ್ಮ ಇದನ್ನು ನಾನು ತಪ್ಪು ಜನಿವಾರ ಇರಲಿ, ಹಿಜಾಬ್ ಇರಲಿ, ಶಿವದಾರ ಇರಲಿ, ಇವು ಎಲ್ಲ ದಾರಗಳ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡೋದು ತಪ್ಪು. ಅಂಥವ್ರ ಮೇಲೆ ಶಿಕ್ಷೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ 3 ಅಧಿಕಾರಿಗಳು ಸಸ್ಪೆಂಡನ್ನು ಮಾಡಿದ್ದಾರೆ. ಆದರೆ ಜನಿವಾರದ ವಿಚಾರ ಆಗಲಿ ಮತ್ತು ಧರ್ಮದ ವಿಚಾರದಾಗಲಿ ನಾನಂತೂ ನಮ್ಮ ಪಕ್ಷ ಆಗಲಿ ನಮ್ಮ ಸರ್ಕಾರ ಆಗಲಿ ಧರ್ಮದ ವಿಚಾರ ಬಂದದ್ದೇ ನಾವು ಅದನ್ನು ಇವ್ರ ರೀತಿಯ ರಾಜಕಾರಣಕ್ಕೆ ತರಕ್ಕೆ ಹೋಗೋದಿಲ್ಲ. ಅವ್ರು ಯಾರು ತಪ್ಪು ಮಾಡಿರ್ತಾರೆ, ಒಂದು ಖಾಸಗಿ ಶಾಲೆ ಎಲ್ಲ ಆದಂಥದ್ದು. ಈಗಾಗಲೇ ಅವ್ರ ಮೇಲೆ ಕ್ರಮ ವಹಿಸಿದ್ವಿ, ಪ್ರಾಚಾರ್ಯರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಎಲ್ಲ ಬಿಡಬೇಕು, ಅದನ್ನು ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಚರ್ಚೆಗಳಾಗ. ಶಿವಗಂಗಾ ಅವರು ಎಲ್ಲ MLAಗಳು ಕೂಡ ಜಾಸ್ತಿ ವರದಿಯನ್ನು ಕೊಡಬೇಕು, ಎಲ್ಲ MLAಗಳನ್ನು ಓದ್ಮೇಲೆ ನಾವು ಕೂಡ ಸಲಹೆ ಕೊಡ್ತೀವಿ ಅಂತ ಹೇಳಿ. ನಿಶ್ಚಿತವಾಗಲೂ ಮೊದಲು ಕ್ಯಾಬಿನೆಟ್ ಮಿನಿಸ್ಟ್ರು ಓದಲಿ, ಚರ್ಚೆ ಮಾಡಲಿ, ಅದಾದ ಮೇಲೆ ಮುಖ್ಯಮಂತ್ರಿಗಳ ಏನೇನು ಮನಸ್ಸಾಗಿದೆ ಅದು ಎಲ್ಲದನ್ನು ಚರ್ಚೆ. ಈಗಾಗಲೇ ಹೇಳಿದಾರಲ್ಲ, ವಿಶೇಷ ಅಧಿವೇಶನ ನಡೆಸ್ಬೇಕನ್ನೋದು ಚಿಂತನೆ ನಡೆದಿದೆ ಅಂತಂದು ಅದ್ರ ಬಗ್ಗೆ ಚರ್ಚೆಗಳು ನೋಡಿ. ನಾವು ಎಲ್ಲರನ್ನೂ ಇದರೊಳಗೆ ಸಾಧಕ ಬಾಧಕಗಳ ಬಗ್ಗೆ ಪೂರ್ಣ ಪ್ರಮಾಣದ ಚರ್ಚೆ ಮಾಡಲಿಕ್ಕೆ ಈಗ ನನಗೂ ಮಾಧ್ಯಮದೊಳಗೆ ನಾನು ನೋಡಿದ್ದೀನಿ. ಇದು ಆಗಬಾರ್ದು, ಆಗಕ್ಕೆ ಅವಕಾಶ ಕೊಡಬಾರ್ದು. ಈಗಲೇ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ನಾನು ಬೆಳಗ್ಗೆ ಮಾತಾಡಿದ್ದೀನಿ, ಈಗ SP ಅವ್ರನ್ನ ಇಲ್ಲಿ ಬರೋಕ್ಕೆ ಹೇಳಿದ್ದೀನಿ. ಅಲ್ಲಿ ಸಂಬಂಧಪಟ್ಟಂತೆ ಎಲ್ಲೆಲ್ಲೇ ಅಂಥ ನಮ್ಮ ಇವು ಅದಾವೇನು ಪ್ರಾಚೀನ ಸ್ಮಾರಕಗಳು ಯಾವುದೋ ಅಲ್ಲಿ ಒಂದಿಷ್ಟು ಅಲ್ಲಿ ಆ ಭಾಗದೊಳಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು ಕೆಲಸ ಅಲ್ಲಿ ಇವಾಗ ಮಾತಾಡಿದ್ದೀನಿ. ವಿಡಿಯೋನು ಮಾತಾಡಿ ಈಗಾಗಲೇ 740 ಸ್ಮಾರಕಗಳಿದಾವೆ, 3 ಜನ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. 740 ಸ್ಮಾರಕಗಳಿದಾವೆ ಹಂಪಿ ಪುರಾತತ್ವ ಇಲಾಖೆ ವ್ಯಾಪ್ತಿಯಲ್ಲಿ 3 ಜನ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ. ಅದನ್ನೇ ಈಗ ಅಧಿಕಾರಿಗಳಿಗೆ ಹೇಳಿ ಸೆಕ್ಯೂರಿಟಿ ಗಾರ್ಡನ್ನು ಜಾಸ್ತಿ ಮಾಡಬೇಕು. ಈಗಲೇ HK ಪಾಟೀಲ್ರು ಅದಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಮಧ್ಯಾಹ್ನ ಅಲ್ಲಿ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯತ್ನಾಳ್ ಅವ್ರಿಗೆ ಮುಸ್ಲಿಮ್ಸ್ ಇಲ್ಲ ಅಂದ್ರೆ ಅವ್ರಿಗೆ ನಿದ್ದಿನ ಬರೋದು. ಮುಸ್ಲಿಮ್ಸ್ ಬಗ್ಗೆ ಮಾತಾಡಲ್ಲ ಅಂದ್ರೆ ಊಟ ಮಾಡಿದ್ದು ಜೀರ್ಣನ ಆಗಲ್ಲ. ಸರ್, ಈಗ ಗೇಟ್ ವಿಚಾರಕ್ಕೆ ಬರೋದಾದ್ರೆ ಈ 2 ಬೆಳೆಗಳಿಗೆ ನೀರು ಸಿಗುತ್ತೆ ಇಲ್ಲ ಅಂತ ಒಂದು ಅನುಮಾನ ಐತಿ. ಈಗ ಗೇಟ್ ಬದಲಾವಣೆ ಇಷ್ಟು ಗೇಟ್ ಸರ್ ಶಿಫಾರಸ್ ಮಾಡಿದೆ, ನೀರು ಫುಲ್ ಮಾಡಬಾರ್ದು ಅಂತೇಳಿ. ಇದೇ ತಿಂಗಳ ನಾವು ಈ ತಿಂಗಳ ಅದನ್ನು ಪ್ರೊಸೀಜರ್ ಏನೋ ಟೆಂಡರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ, ಒಬ್ಬರಿಗೆ ಆಗಿದೆ ಅಂತ ಹೇಳ್ತಾರೆ. ನೋಡೋಣ, ನಾವು ಅವ್ರ ಜೊತೆ ಮಾತಾಡ್ತೀವಿ. ಎಷ್ಟು ಸಾಧ್ಯ ಆಗುತ್ತಾ ರೈತರಿಗೆ ಅನುಕೂಲ ಆಗೋ ರೀತಿಯೊಳಗೆ 2 ಬೆಳೆಗಳಿಗೆ ನೀರು ಕೊಡುವಂತ ಸರ್ ಅವರು ಸಜೆಸ್ಟ್ ಮಾಡಿದ್ದಾರೆ. ಈ ಸಾರಿ ಡ್ಯಾಮನ್ನು ಫುಲ್ ತುಂಬಿಸಬಾರ್ದು ಅಂತ ಹೇಳಿ ಸಮಿತಿ ವರದಿ ಕೊಟ್ಟಿದೆ. ಈ ಸಾರಿ ಸರ್ ಈಗ ತಜ್ಞರು ಏನೇನು ಹೇಳ್ತಾರೆ ಅದನ್ನ ಕೇಳ್ತೀವಿ. ಕೇಳಿ ನಮಗೆ ತಿಳಿದಂತ ನಮ್ಮ ಭಾಗದಾಗ ರೈತರು ತಜ್ಞರಿದ್ದಾರೆ. ನಮ್ಮ ಭಾಗದ ರೈತರು ಏನು ತುಂಗಭದ್ರಾ ವಿಚಾರದಾಗ ಭಾಳಷ್ಟು ತಿಳ್ಕೊಂಡಂಥ ರೈತರು ನಮ್ಮಲ್ಲಿನೇ ಇದ್ದಾರೆ. ಅವ್ರ ಜೊತೆ ಕುಂತು ಮಾತಾಡೋದೈತೆ ನಾವು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತೀವಿ. ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯೊಳಗೆ ಏನು ಮಾಡ್ಕೋಬೇಕು ಅದು ಸರಿ. ಈಗಾಗಲೇ ನಿನ್ನೆ ನಮ್ಮ ಲೋಕಲ್ ಶಾಸಕರು ಈಗಾಗಲೇ ಹೇಳಿದ್ದಾರೆ. ಅದನ್ನು ನಾವು ನನ್ನ ವೈಯಕ್ತಿಕ ವಿಚಾರನೂ ಬಳ್ಳೋಟದ ವಿಚಾರದೊಳಗೆ ನಾನು ವಿರೋಧವನ್ನು ವ್ಯಕ್ತಪಡಿಸಿದ್ದೀನಿ, ವಿರೋಧವನ್ನು ಮಾಡ್ತೀನಿ. ನಿನ್ನೆ ಶಾಸಕರು ಅದ್ರ ಬಗ್ಗೆ ಮಾತಾಡಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಹತ್ರ ಶಾಸಕರು ನಾವು ಎಲ್ಲರೂ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಭೇಟಿ. ಅನುಮಾನ ಪಡೋದು ಬೇಡ, ಅನುಮಾನ ಪಡೋದು ಇಷ್ಟು ನೇರವಾಗಿ ಮಂತ್ರಿ ಆದಂಥವ್ರು ಸರ್ಕಾರದ ಭಾಗಿಯಾದಂಥವ್ರು ಹೇಳೋದು ಗೊತ್ತಿದ್ದಿಲ್ಲ. ಅದಕ್ಕೆ ನಮ್ಮ ಜನರ ಪರವಾಗಿರೋದಕ್ಕೆ ಇದನ್ನು ನೇರವಾಗಿ ಯಾರ್ದು ತೋರ್ಸ್ಬೇಕಂತ ಮಾಡಿ ಜಾತಿ ಗಣತಿಯೊಳಗ ಎಲ್ಲಾ ಜಾತಿಗಳು ಕೆಲಸವನ್ನು ಮಾಡಿದ್ದೀವಿ. ನಾವೇನು ಕುಂತು ಬರ್ದಿದ್ದಲ್ಲ, ಅದು ಶೈಕ್ಷಣಿಕ ಮತ್ತು ಸಾಮಾಜಿಕ ಜಾತಿ ಗಣತಿ ಅನ್ಬಾಡಿ. ಅದನ್ನ ನಾನು ಪ್ರತಿ ಸತ್ಯ ಮಾಧ್ಯಮದಲ್ಲಿ ಹೇಳ್ತೀನಿ. ಸಾಮಾಜಿಕ ಕಾಲಂ ಐತಲ್ಲ ಸರ್, ಅದು ಅಲ್ಲ ಅಂತ ನೀವು ಹೆಂಗ್ ಹೇಳ್ತೀರಿ, ಡಿನೇ ಮಾಡ್ತೀರಿ? ಆ ಕಾಲಂ ನೀವು ಇಟ್ಟ ಮೇಲೆ ಅದು ಅಲ್ಲ ಅಂತ ಹೆಂಗ್ ಡಿನೇ ಮಾಡ್ತೀರಿ? ಸಾಮಾಜಿಕ ಆರ್ಥಿಕ ಜಾತಿವಾರ ಗಣಿತ ಅಂತಂದೇ ಮಾಡ್ರಿ ನೀವು, ಅದನ್ನ ಅಲ್ಲ ಅಂತ ಹೆಂಗ್ ಹೇಳ್ತೀರಿ? ಅದು ಒಂದು ಪಾರ್ಟ್ 54ರೊಳಗೆ ಅದು ಒಂದು ಮಾನದಂಡ. ಜನಾಕ್ರೋಶ ಯಾತ್ರೆಗೆ ನೀವು ಕೊಪ್ಪಳದೊಳಗ ಕರ್ನಾಟಕದಾಗ ಜನ ಆಕ್ರೋಶ ಯಾತ್ರೆ ಮಾಡೋದಕ್ಕಿಂತ ಡೆಲ್ಲಿ ಒಳಗೆ ಹೋಗಿ ಜನ ಆಕ್ರೋಶ ಯಾತ್ರೆಯನ್ನು ಮಾಡಿ. ಡೆಲ್ಲಿ ಒಳಗೆ ಅದು ವಿಶೇಷವಾಗಿ ಮೋದಿ ಮತ್ತು ಅಮಿತ್ ಶಾ ಮನೆ ಮುಂದೆ ಹೋಗಿ
ಮಾಡಿ. ಯಾಕಂದರೆ ಇವತ್ತು ಈ ದೇಶದೊಳಗೆ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ. ಇದು ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಅಲ್ಲಿ ಎಲ್ಲೆಲ್ಲಿ ಬೆಲೆ ಅದು ಜಾಸ್ತಿ ಆಗುತ್ತೋ ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ದಯಮಾಡಿ ನಿಮಗೆ ಕೆಲಸ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಈ ರಾಜ್ಯದೊಳಗೆ ಮಹಿಳೆಯರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಸಾಮಾನ್ಯ ವರ್ಗರ, ಬಡವರು, ಕಾರ್ಮಿಕರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಇವ್ರಿಗೆ ಕೆಲಸ ಇಲ್ಲಾರ್ದಕ್ಕೆ ಇದು ಒಂದು ಜನ ಆಕ್ರೋಶ ಯಾತ್ರೆ. ನಿಜವಾಗ್ಲೂ ಇದು ಜನ ಆಕ್ರೋಶ ಯಾತ್ರೆ ಅಲ್ಲ, BJPಯ ಆಕ್ರೋಶ ಯಾತ್ರೆ. ಅದು ಕೇಂದ್ರ ಸರ್ಕಾರದ ಆಕ್ರೋಶದ ಯಾತ್ರೆ.